ಇನ್ನು ಇಡಿ ವರದಿಯಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ಪತ್ನಿಯ ಹೆಸರು ಉಲ್ಲೇಖವಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಯಾವ ಅಕ್ರಮ ಹಣ ವರ್ಗಾವಣೆಯೂ ಆಗಿಲ್ಲ, ಉದ್ದೇಶಪೂರ್ವಕವಾಗಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಇಡಿಯವರು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯವರ ಕೈಗೊಂಬೆ, ಅವ್ರು ಹೇಳ್ದಂಗೆ ಇವ್ರು ಕುಣಿತಾ ಇದ್ದಾರೆ ಅಂತ. ಮಾಡಿಲ್ಲ, ಅವರು ಅನ್ಯಾಯ ಆಗಿದೆ. ನಮ್ಮ ರಾಜ್ಯದಿಂದ ವರ್ಷಕ್ಕೆ 4.5 ಲಕ್ಷ ಕೋಟಿ ತೆರಿಗೆ ವಸೂಲಾಗ್ತದೆ. ನಮಗೆ ಬರೋದು ಒಂದು 60,000 ಕೋಟಿ ಅಷ್ಟೇ. ₹1 ನಾವು ತೆರಿಗೆ ಕೊಟ್ಟರೆ ನಮಗೆ ಬರೋದು 13 ಅಷ್ಟೇ. ಓಕೆ, ಇದು ನಾಳಿನ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಟ್ ಅದಕ್ಕೂ ಮೊದಲು ಈ ಇಡಿ ವರದಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿ ಹಾಗೆಯೇ ಮಹದೇವಪ್ಪನವರ ಅಣ್ಣನ ಮಗನ ಹೆಸರು ಎಲ್ಲ ಉಲ್ಲೇಖ ಆಗಿರೋದ್ರ ಬಗ್ಗೆ ಅವರು ಅವತ್ತು ಹೇಳಿದರು, ಇದೊಂದು ದುರುದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ಮಾಡಿರ್ತಕ್ಕಂಥದ್ದು, ನನ್ನನ್ನು ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ, ಯಾವ ಅಕ್ರಮ ಹಣ ವರ್ಗಾವಣೆನೂ ಆಗಿಲ್ಲ, ಹಾಗಾಗಿದ್ದರೆ ಕೊಡಿ ಸಾಕ್ಷಿ ಅಂತ ಕೇಳ್ತಾರೆ ಅವರು. ತೋರಿಸಿ ಎಲ್ಲಾಗಿದೆ, ಮತ್ತು ಸುಮ್ಮನೆ ನನ್ನ ಹೆಸರನ್ನ ಯಾಕೆ ತಗೋತಾ ಇದ್ದೀರಾ? ಯಾಕೆ ಅಂದರೆ ಇದು ಬಿ ಜೆ ಪಿಯವರ ಒತ್ತಾಯಕ್ಕೆ ಒತ್ತಡಕ್ಕೆ ಇಡಿಯವರು ಮಣಿದಿದ್ದಾರೆ. ಇದನ್ನೇ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದು, ಇದನ್ನೇ ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು, ಅದನ್ನೇ. ನನ್ನನ್ನು ಬಲವಂತವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಸಿಕ್ಕಾಕ್ಸೋದಕ್ಕೆ ನೋಡ್ತಾ ಇದ್ದಾರೆ, ತಪ್ಪಿತಸ್ಥ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಬೇಕು ಅಂತ ಅವರ ಲೆಕ್ಕಾಚಾರ. ಹಾಗಾಗಿ ಇಡಿ ರಿಪೋರ್ಟಲ್ಲಿ ನನ್ನ ಹೆಸರು, ಪತ್ನಿಯ ಹೆಸರು ಎಲ್ಲವೂ ಇದೆ ಅಂತ. ಆದರೆ ಪ್ರಕರಣದ ತನಿಖೆ ಮಾಡಿರ್ತಕ್ಕಂಥ ಇಡಿಯವರು ಇದಿಷ್ಟೇ ಅಲ್ಲ, 50-50 ಅನುಪಾತದಲ್ಲಿ ಯಾರ್ಯಾರು ಬೇನಾಮಿ ಹೆಸರುಗಳಲ್ಲಿ ಸೈಟ್ ಮಾಡಿದಾರೋ ಅದರಲ್ಲಿ 160 ಸೈಟ್ ಜಪ್ತಿನೇ ಮಾಡಿದ್ದಾರೆ.